ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ವೇದವ್ಯಾಸರು ಈ ಕಥೆಯನ್ನು ನಿರೂಪಣೆ ಮಾಡುವಾಗ ಜನಮೇಜಯ ಏನು ಕೇಳ್ತಾನೆ ಮುಂದೆ ಅನ್ನೋದನ್ನು ನಿರೂಪಣೆ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಸೂತರು ಶೌನಕರಿಗೆ ಹೇಳುವಾಗ ಜನಮೇಜಯ ಇದನ್ನು ಕೇಳಿದ್ದಾನೆ ಅಂತ ಅಂದ್ಬಿಡ್ತಾರೆ. ಜನಮೇಜಯ ಯಾರನ್ನ ಕೇಳಿದ್ದು? ನೇರವಾಗಿ ಪಿತಾಮಹ ಪಿತಾಮಹಂ ಪಿತಾಮಹ ಪಿತಾಮಹಂ ತಾತನನ್ನ ಕೇಳಿದ್ದು. ಅಂತಹ ಪ್ರಶ್ನೆ ಇದು. ಶ್ವೇತದ್ವೀಪಾನ್ನಿವೃತ್ತೇನ ನಾರದೇನ ತುರರ್ಚಿನಾ ಧ್ಯಾಯತಾ ಭಗವದ್ವಾಕ್ಯಂ ಚೇಷ್ಟಿತಂ ಕಿಮತಃಪರಂ. ಪೂಜ್ಯರಾದ ವೇದವ್ಯಾಸರೇ, ನಾರದರು ಆಮೇಲೆ ಏನು ಮಾಡಿದ್ರು? ಬದರಿಕಾಶ್ರಮಕ್ಕೆ ಬಂದರು ಅಂತ ಹೇಳಿದ್ರಿ, ಏನನ್ನೆಲ್ಲ ಕೇಳಿದ್ರು? ನೀವು ಅದ್ಭುತವಾದ ಮಹಾಭಾರತವೆಂಬ ಒಂದು ಸಾರವನ್ನು ಕೊಟ್ಟಿದ್ದೀರ. ಇದಂ ಶತಸಹಸ್ರಾಧಿ ಭಾರತಾಖ್ಯಾನ ವಿಸ್ತರಾತ್. ಬನ್ನೋ 5 ನಿಮಿಷ ಬಾಯಿಲಿ. ಕುಡಿಯವಳು. ಇದಂ ಶತಸಹಸ್ರಾಧಿ ಭಾರತಾಖ್ಯಾನ ವಿಸ್ತರಾತ್ ಆಮಥ್ಯಮತಿಮಂಥೇನ ಜ್ಞಾನೋದಧಿಮನುತ್ತಮಂ. ಇದಂ ಶತಸಹಸ್ರಾಧಿ ಭಾರತಾಖ್ಯಾನ ವಿಸ್ತರಾತ್. 1,00,000 ಶ್ಲೋಕಗಳ ಮಹಾಭಾರತ, ಅದನ್ನ ಮನಸ್ಸು ಅಂತನ್ನುವ ಕಡೆಗೋಲಿನಿಂದ ಕಡೆದು, ಯಾವುದನ್ನ ಕಡೆದು? ಜ್ಞಾನವೆಂಬ ಕಡಲನ್ನ ಕಡೆದು ಮಹಾಭಾರತವೆಂಬ ಬೆಣ್ಣೆಯನ್ನ ಕೊಟ್ಟಿರಿ. ನವನೀತಂ ಯಥಾ ದಧ್ನಃ ಚಂದನಂ ಮಲಯಾದ್ಯಥಾ ಆರಣ್ಯಕಂಚ ವೇದೇಭ್ಯಃ ಓಷಧಿಭ್ಯೋ ಮೃತಂ ಯಥಾ. ಮೊಸರಿನಲ್ಲಿ ಬೆಣ್ಣೆ ಇದ್ದ ಹಾಗೆ, ಮಲಯದ ಸಾರ ಚಂದನ ಇದ್ದ ಹಾಗೆ, ವೇದಗಳ ಸಾರವೆನಿಸಿದ ಉಪನಿಷತ್ತು ಇದ್ದ ಹಾಗೆ, ಓಷಧಿಗಳಿಂದ ಅಮೃತವನ್ನು ತೆಗೆದಂತೆ ಸಮುದ್ರತಮಿದಂ ಬ್ರಹ್ಮನ್ ಕಥಾಮೃತಮನುತ್ತಮಂ. ಈ ಮಹಾಭಾರತ ಕಥೆಯೆಂಬ ಅಮೃತ. ತಪೋನಿಧೇ ತ್ವಯಂ ಭೋಕ್ತ ನಾರಾಯಣತಮಾಶ್ರಯ ಅಹೋ ನಾರಾಯಣಂ ತೇಜೋ ದುರ್ದರ್ಶಂ ದ್ವಿಜಸತ್ತಮ. ಈ ಮಹಾಭಾರತದ ಭೋಗ ಯಾರಿಗೆ ಸಿಗತ್ತೆ ಅಂದರೆ ದೇವರ ಭಕ್ತರಾದವರಿಗೆ ಸಿಗತ್ತೆ. ಸ ಈಶೋ ಭಗವಾನ್ ದೇವಃ ಸರ್ವಭೂತವರಪ್ರದಃ ಯಮಾ ವಿಶಂತಿ ಕಲ್ಪಾಂತೆ ಸರ್ವೇ ಬ್ರಹ್ಮಾದಯಸ್ಸುರಾಃ. ಹೀಗೆ ಎಲ್ಲದರಲ್ಲಿ ಸಾರವಾದ ಮಹಾಭಾರತವೆಂಬ ಅಮೃತವನ್ನು ನೀವು ತೆಗೆದುಕೊಟ್ಟಿದ್ದೀರಾ. ಇದನ್ನು ಚಿಂತನೆ ಮಾಡಿದವ
ದೇವರನ್ನ ಸೇರುತ್ತಾರೆ. ದೇವರು ಎಂತಹವನು ಅಂತ ಹೇಳಿದ್ರೆ ಯಮಾವಿಶಂತಿ ಕಲ್ಪಾಂತೆ, ಎಲ್ಲ ಬ್ರಹ್ಮಾದಿ ಸುರರು ಕಲ್ಪಾಂತ್ಯದಲ್ಲಿ ಯಾರನ್ನ ಪ್ರವೇಶ ಮಾಡ್ತಾರೋ ಅಂತಹ ದೇವರನ್ನ ಸೇರ್ತಾರೆ. ನತತೋಸ್ತಿ ಪರಂ ಮನ್ಯೇ ಪಾವನಂ ದಿವಿಚೇಹಚ. ಇದಕ್ಕಿಂತ ಮಿಗಿಲಾದ ತತ್ವ ಇಲ್ಲ. ಎಲ್ಲ ಆಶ್ರಮವನ್ನ ಸೇರೋದು, ಎಲ್ಲ ಆಶ್ರಮದಲ್ಲಿ ಕರ್ತವ್ಯವನ್ನ ಮಾಡೋದು, ಎಲ್ಲ ತೀರ್ಥದಲ್ಲಿ ಅವಗಾಹನ ಮಾಡೋದು, ಇವೆಲ್ಲ ಒಂದು ಕಡೆ ಆದರೆ ಮಹಾಭಾರತವನ್ನು ಓದೋದು ಇದರೆಲ್ಲದರ ಫಲವನ್ನು ಕೊಡುತ್ತೆ. ನ ಚಿತ್ರಂ ಕೃತವಾನ್ಸ್ತಾತ ಯದಾರ್ಯೋ ಮೇ ಧನಂಜಯ ವಾಸುದೇವ ಸಹಾಯೋಯಂ ಪ್ರಾಪ್ತವಾನ್ ಆಹವೇದಯಂ. ನಮ್ಮ ಮುತ್ತಜ್ಜ ಅರ್ಜುನ, ನಮ್ಮ ಮುತ್ತಜ್ಜ ಅರ್ಜುನ, ನಮ್ಮ ಮುತ್ತಜ್ಜಂದಿರಾದ ಅರ್ಜುನರು ಏನು ಭಾರತವನ್ನು ಗೆದ್ರು, ಭಾರತದಲ್ಲಿ ಶ್ರೇಷ್ಠ ವೀರ ಅಂತ ಅನ್ನಿಸಿಕೊಂಡ್ರು ನನಗೇನು ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ದೇವರ ಅನುಗ್ರಹ ಆಯ್ತಲ್ಲ. ನಿಮ್ಮಂತಹವರ ಸೇವೆ ಅವರಿಗೆ ಸಲ್ಲಿದ್ರಿಂದಾಗಿ ಗೆಲುವು ಅವರಿಗೆ ಬಂತು. ನಚಾಸ್ಯ ಕಿಂಚಿದ ಪ್ರಾಪ್ಯಂ ಮನ್ಯೇ ಲೋಕೇಶ್ವಪಿತೃಷು ತ್ರೈಲೋಕ್ಯನಾಥೋ ವಿಷ್ಣುಸ್ತು ಯಸ್ಯ ಸಾಹ್ಯಾತ್ ಸಖಾಭವತ್. ಕೃಷ್ಣ ಅರ್ಜುನನಿಗೆ ಗೆಳೆಯನಾಗಿದ್ದು ಯಾಕೆ? ಜ್ಞಾನ ಇತ್ತು, ಗುಣ ಇತ್ತು, ಅದಕ್ಕೆ ಗೆಳೆಯರಾದರು. ಸರಿ, ಪಾಂಡವರಿಗೆ ಜ್ಞಾನ ಗುಣ ಯಾಕೆ ಬಂತು? ವೇದವ್ಯಾಸರ ಅನುಗ್ರಹದಿಂದ. ನೀವು ಉಪದೇಶ ಮಾಡಿದಿರಿ ಅಜ್ಜ, ಅದರಿಂದಾಗಿ ನನ್ನಜ್ಜ ಅರ್ಜುನ ನಿಮ್ಮ ಅಡಿಗಳನ್ನು ಹಿಡಿದು ನಿಮ್ಮಿಂದ ಅರಿವು ಪಡೆದು ಕೃಷ್ಣನನ್ನ ಗೆಳೆಯನಾಗಿಸಿಕೊಂಡದ್ದು. ಇಲ್ಲಾಂದ್ರೆ ಅವರಿಗೇನು ಸಾಮರ್ಥ್ಯ? ಇದರ ತಾತ್ಪರ್ಯ ಏನು ಅಂದ್ರೆ ದೇವರ ಅನುಗ್ರಹಿಸಿದ್ರೆ ದೇವರು ನಮಗೆ ಸಿಗೋದು ಅಂತ. ಹಾಗಾಯ್ತು ಇದು. ತಪಸಾಪೇಶ ದುರ್ದರ್ಶೋ ಭಗವಾನ್ ಲೋಕಪೂಜಿತಃ ಯಂ ದೃಷ್ಟವಂತಸ್ತೆ ಸಾಕ್ಷಾತ್ ಶ್ರೀವತ್ಸಾಂಕ ವಿಭೂಷಣಂ. ತಪಸ್ಸಿನಿಂದಲೂ ಸಿಗೋದಿಲ್ಲ ದೇವರು, ಅವನು ಅನುಗ್ರಹ ಮಾಡಿದರೆ ಸಿಗ್ತಾನಷ್ಟೇ. ಅಂತಹ ನಾರಾಯಣ ಕೃಷ್ಣ ಶ್ವೇತದ್ವೀಪದಲ್ಲಿದ್ದಾಗ ನಾರದರು ನೇರ ಹೋಗಿ ನೋಡಿದ್ರು. ದೇವರ ಅನುಗ್ರಹದಿಂದ ದೇವರನ್ನ ನೋಡಿದ್ರು. ಆಮೇಲೆ ಬದರೀನಾರಾಯಣನ ಹತ್ತಿರ ಬಂದರು. ಏನ್ ಪ್ರಶ್ನೆ ಕೇಳಿದ್ರು? ಎಷ್ಟು ದಿವಸಗಳ ಕಾಲ ಬದರಿ ಕ್ಷೇತ್ರದಲ್ಲಿ ಇದ್ರು ನಾರದರು? ಕಿಯಂತಂ ಕಾಲಮವಸತ್ ಕಥಾ ಪೃಷ್ಟವಾನ್ಶ್ಚ ಸಹ. ಏನು ಕಥೆಗಳನ್ನ ಕೇಳಿದ್ರು? ಶ್ವೇತದ್ವೀಪಾದುಪಾವೃತ್ತೆ ತಸ್ಮಿನ್ ವಾಸು ಮಹಾತ್ಮನಿ. ಶ್ವೇತದ್ವೀಪದಿಂದ ಬಂದ ಮೇಲೆ ಅವರು ಏನು ಕೇಳಿದ್ರು, ನರನಾರಾಯಣರು ಏನು ಹೇಳಿದ್ರು? ಏಕೆಂದ್ರೆ ಬದರಿ ಅಂತ ಹೇಳಿದ್ರೆ ಒಂದು ಪ್ರತಿಮೆ ಬೇಕು ಅಂತ ಇಲ್ಲ. ಅಲ್ಲಿ ಎಲ್ಲಿ ಕೂತರು ಬದರಿಯೇ. ಎಲ್ಲಿ ಕೂತು ತಪಸ್ ಮಾಡ್ತಿರೋ ತಪಸ್ ಮಾಡೋದಷ್ಟೇ ಮುಖ್ಯವೇ ವಿನಃ ಅಲ್ಲಿಗೆ ಹೋದ್ವಿ ಇಲ್ಲಿಗೆ ಹೋದ್ವಿ ಅಲ್ಲ. ಪ್ರತಿಮೆಯನ್ನ ಮೀರಿ ದೇವರನ್ನ ಚಿಂತನೆ ಮಾಡಲಿಕ್ಕೆ ತೊಡಗು. ಪ್ರತಿಮೆ ಮುಂದೆ ನಿಲ್ಲಬೇಕು. ಏಕೆಂದ್ರೆ ಅಲ್ಲಿ ಬೇಕಾದಷ್ಟು ಜ್ಞಾನಿಗಳು ಸೇವೆ ಮಾಡಿ ಅದು ಸನ್ನಿಹಿತರಾಗಿರ್ತಾರೆ. ಪ್ರತಿಮೆಯಲ್ಲಿ ದೇವರು ಸನ್ನಿಹಿತನಾಗಿರ್ತಾನೆ. ಅವನಿಂದ ಅನುಗ್ರಹವನ್ನು ಪಡೆದು ಮತ್ತೆ ಹೆಚ್ಚು ಧ್ಯಾನವೇ ಮಾಡಬೇಕು. ಹೆಚ್ಚು ಧ್ಯಾನವನ್ನೇ ಮಾಡಬೇಕು. ಅದರಿಂದಾಗಿ ಅಂತಹ ಧ್ಯಾನಕ್ಕೆ ಅತ್ಯಂತ ಯೋಗ್ಯವಾದ ಬದರಿಯಲ್ಲಿ ಕುಳಿತು ನರನಾರಾಯಣರು ಏನು ಮಾಡಿದ್ರು? ನಾರದರು ಎಷ್ಟು ಕಾಲ ಅಲ್ಲಿ ಇದ್ರು? ಇದನ್ನು ಕೇಳಿ ವೇದವ್ಯಾಸರು ವೈಶಂಪಾಯನರಿಗೆ ಆಜ್ಞೆ ಮಾಡಿದರಂತೆ. ಕೇಳಿದ್ದು ಯಾರು? ಜನಮೇಜಯ. ಕೇಳಿಸ್ಕೊಂಡಿದ್ದು ಯಾರು? ವೇದವ್ಯಾಸರು. ವೇದವ್ಯಾಸರು ಹೇಳಿದ್ದು ಯಾರಿಗೆ? ವೈಶಂಪಾಯನರಿಗೆ.
ನಾನು ಹೇಳಿದ್ದೀನಲ್ಲ ಅದನ್ನು ಹೇಳ್ಬಿಡು ಅಂದ್ರು. ಇದು ಬಹಳ ವಿಚಿತ್ರ ಸಂಗತಿ. ಯಾರಿಂದ ಯಾರಿಗೆ ಉಪದೇಶ ಬರುತ್ತೆ? ಉಪದೇಶ ತಗೊಳ್ಳುವವನು ಎಷ್ಟು ಯೋಗ್ಯನಿದ್ರೆ ಉಪದೇಶ ಕೊಡುವವನು ಅಷ್ಟು ಯೋಗ್ಯನಿರ್ತಾನೆ. ಯಾರಿಂದ ಬಂದ್ರೆ ಎಷ್ಟು ಫಲ ಸಿಗತ್ತೆ? ಇವೆಲ್ಲ ಬಹಳ ದೊಡ್ಡ ಪ್ರಶ್ನೆ. ವೇದವ್ಯಾಸರು ಅದು ಗೊತ್ತಿರತ್ತವ್ರಿಗೆ. ವೇದವ್ಯಾಸರು ಏನ್ ಮಾಡಿದ್ರು, ನೇರವಾಗಿ ವೈಶಂಪಾಯನರಿಗೆ ಇದು ಹೇಳಿದ್ದಾರೆ. ಆದರೆ ನೇರವಾಗಿ ಜನಮೇಜಯನಿಗೆ ಹೇಳಲಿಲ್ಲ. ಯಾಕೆಂದ್ರೆ ಜನಮೇಜಯನಿಗೆ ವೇದವ್ಯಾಸರಿಂದ ಉಪದೇಶ ಪಡೆಯುವಷ್ಟು ಸಾಮರ್ಥ್ಯ ಇರಲಿಲ್ಲ. ಮತ್ತು ಅವನು ವೈಶಂಪಾಯನರಿಂದ ಉಪದೇಶ ಪಡೆದ್ರೆ ಅವನಿಗೆ ಏನು ಫಲ ಸಿಗಬೇಕೋ ಅಷ್ಟು ಫಲ ಸಿಗ್ತಾ ಇತ್ತು. ಇದಕ್ಕೆ ಸಮಾನವಾದ ಒಂದು ಉದಾಹರಣೆ ಇದೆ. ವನಪರ್ವದಲ್ಲಿ ನಾವು ಆ ಕಥೆಯನ್ನು ಕೇಳ್ತೇವೆ. ವೇದವ್ಯಾಸರು ಧರ್ಮರಾಜನಿಗೆ ವೈಷ್ಣವ ಮಂತ್ರಗಳನ್ನು ಉಪದೇಶ ಮಾಡಿದರು. ಅರ್ಜುನ ಅಸ್ತ್ರಗಳನ್ನು ಪಡೆಯಲಿಕ್ಕೆ ತಪಸ್ಸು ಮಾಡುವಾಗ ಏನು ಮಂತ್ರಗಳನ್ನು ಜಪ ಮಾಡಬೇಕು ಅಂತ ಹೇಳಿ ವೇದವ್ಯಾಸರು ಧರ್ಮರಾಜನಿಗೆ ಹೇಳಿದ್ರು. ಧರ್ಮರಾಜನ ಯೋಗ್ಯತೆ ಏನು, ಅರ್ಜುನನ ಯೋಗ್ಯತೆ ಏನು? ಅರ್ಜುನನಿಗಿಂತ ಧರ್ಮರಾಜ ವಸ್ತುತಃ ದೊಡ್ಡವ. ಆದರೆ ವೇದವ್ಯಾಸರಿಂದ ಉಪದೇಶ ಪಡೆದರೆ ಅವನ ಯೋಗ್ಯತೆಗೆ ಮೀರಿದ ಬಲ ಅವನಿಗೆ ಬರುತ್ತೆ. ಅದು ಬೇಕಿಲ್ಲ. ಏಧಮಾನ ದ್ವಿಟ್ ಅಂತ ದೇವರ ಹೆಸರು. ಯೋಗ್ಯತೆಗಿಂತ ಮೀರಿ, ಯೋಗ್ಯತೆಯನ್ನು ಮೀರಿ ಬೆಳೆಯುವವರ ಹಾಗೆ. ಯೋಗ್ಯತೆ ಮೀರಿ ಯಾವತ್ತೂ ಬೆಳಿಲಿಕ್ಕೆ ಬಿಡಲ್ಲ ದೇವರು. ಅದಕ್ಕೆ ದೇವರ ಹೆಸರೇನು? ಏಧಮಾನ ದ್ವಿಟ್ ಅಂತ. ಅದರಿಂದಾಗಿ ಶ್ರೀಕೃಷ್ಣ ಅಂದ್ರೆ ವೇದವ್ಯಾಸರು ಕೃಷ್ಣರೇ. ವೇದವ್ಯಾಸರು ನೇರವಾಗಿ ಉಪದೇಶ ಮಾಡಲಿಲ್ಲ ಅರ್ಜುನನಿಗೆ. ಧರ್ಮರಾಜ ಉಪದೇಶ ಮಾಡಿದರೆ ಸಾಕು. ಧರ್ಮರಾಜನಿಂದ ಮಂತ್ರಗಳನ್ನು ಪಡೆದು ಅರ್ಜುನ ತಪಸ್ಸು ಮಾಡಲಿ, ಅವನಿಗೆ ಸಿಗಬೇಕಾದ ಫಲ ಸಿಗತ್ತೆ ಅಂತ. ಹಾಗೆ ಇಲ್ಲಿಯೂ ಕೂಡ ವೇದವ್ಯಾಸರು ನೇರವಾಗಿ ಜನಮೇಜಯನಿಗೆ ಹೇಳಿಲ್ಲ. ಪ್ರಶ್ನೆ ಕೇಳಿದವನು ವೇದವ್ಯಾಸರಿಗೆ. ಆದರೆ ವೇದವ್ಯಾಸರೇನು ಹೇಳಿದ್ರು? ವೈಶಂಪಾಯನರ ಕಡೆ ತಿರುಗಿ ತದೇ ತತ್ ಸರ್ವಮಾ ಚಕ್ಷ್ವ ಎನ್ಮತ್ತ ಶ್ರುತವಾನಸಿ. ನಾನೇನು ನಿನಗೆ ಹೇಳಿದ್ದೀನೋ, ನೀನೇನು ಕೇಳಿದ್ಯೋ ಅದನ್ನು ಹೇಳು ನನ್ನ ಮುಂದೆನೆ ಅಂತಂದ್ರು. ಗುರೋರ್ವಚನಮಾಜ್ಞಾಯ ಸತು ವಿಪ್ರರ್ಷಭಸ್ತದಾ ಆಚಚಕ್ಷೆ ತತಃಸರ್ವಮಿತಿಹಾಸಂ ಪುರಾತನಂ. ಆ ಗುರುಗಳ ಮಾತನ್ನು ತಿಳಿದು ವೈಶಂಪಾಯನರು ಇತಿಹಾಸವನ್ನು ಹೇಳಿದರು. ಇದೇ ಆದಿಪರ್ವದಲ್ಲಿ ಗುರುಗಳ ಮುಖಾರವಿಂದ ಪ್ರೋತ್ಸಾಹಯತೀವ ಮಾಂ ಭಾರತಾಖ್ಯಾನ ವಿಸ್ತಾರೆ ಪ್ರೋತ್ಸಾಹಯತೀವ ಮಾಂ. ವೇದವ್ಯಾಸರ ಕಣ್ಣು, ಅದರಿಂದ ಬರುವ ಅಮೃತ ನನಗೆ ಪ್ರೋತ್ಸಾಹ ಕೊಡುವಂತೆ ಆಗ್ತಾ ಇದೆ ಅಂತ. ದೇವರ ಕಣ್ಣು ನಾವು ಚಿಂತನೆ ಮಾಡಲೇಬೇಕಾದದ್ದು. ಅದಕ್ಕೆ ಶುದ್ಧಿ ಆಗಬೇಕಾದ್ರೆ ಪುಂಡರೀಕಾಕ್ಷನನ್ನು ಚಿಂತನೆ ಮಾಡೋದು ಗೊತ್ತಿದೆ ನಮಗೆ. ದೇವರನ್ನ ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ ಆ ಪ್ರತಿಮೆಯ ಕಣ್ಣು ನಮ್ಮ ಮೇಲೆ ಬೀಳೋ ಹಾಗಿರ್ಬೇಕು, ಹಂಗೆ ಚಿಂತನೆ ಮಾಡಬೇಕು. ಹಿಂಗೆ ತಿರ್ಕೊಂಡಿರೋದು ಅದನ್ನೆಲ್ಲ ಉಪಾಸನೆ ಮಾಡದೆ ಅನರ್ಥ. ಹಾಗೆ ಉಪಾಸನೆ ಮಾಡಲಿಕ್ಕಿಲ್ಲ. ತಿರ್ಕೊಂಡಿರೋದು, ಹಿಂಗೆ ಕೆಳಗಡೆ ನೋಡ್ತಾ ಇರೋದು, ಆ ತರಹದ ಪ್ರತಿಮೆಗಳನ್ನೆಲ್ಲ ಚಿಂತನೆ ಮಾಡಬಾರದು. ಆ ತರಹ ದೇವರನ್ನು ಚಿಂತನೆ ಮಾಡಬಾರದು. ಪ್ರತಿಮೆ ಯಾರೋ ಕೆತ್ಬಿಟ್ಟಿರ್ತಾರೆ, ನಾವೇನು ಮಾಡ್ಲಿಕ್ಕಾಗತ್ತೆ? ಏನೇನೋ ತಪ್ಪು ಕಲ್ಪನೆಯಿಂದ ಸೊಟ್ಟಗೆ ನೋಡ್ತಾ ಇರೋದು, ಮೇಲ್ಗಡೆ ನೋಡ್ತಾ ಇರೋದು, ಹಾಗೆಲ್ಲ ಮಾಡಿಬಿಟ್ಟಿರ್ತಾರೆ. ನೇರವಾಗಿ ನಮ್ಮನ್ನು ನೋಡುವಂತೆ ಇರಬೇಕು. ಆ ತರಹದ ಪ್ರತಿಮೆಯನ್ನು ಮಾಡಿಸ್ಬೇಕು. ಅಟ್ಲೀಸ್ಟ್ ನಾವು ಚಿಂತನೆ ಮಾಡಬೇಕಾದ್ರೆ ದೇವರು ಕಣ್ಣಿನಿಂದ ನಗುತ್ತಾ ನೋಡ್ತಾ ಇದ್ದಾನೆ ಅಂತಲೇ ಚಿಂತನೆ ಮಾಡಬೇಕು. ತಂತ್ರಶಾಸ್ತ್ರದಲ್ಲಿ ಸಿಟ್ಟು ಮಾಡಿಕೊಂಡಿರೋದು, ಬೆರಳನ್ನು ಹಿಂಗೆ ತೋರಿಸ್ತಾ ಇರುವ ಮೂರ್ತಿಗಳ ಚಿಂತನೆ ಎಲ್ಲ ಉಂಟು. ಅದೆಲ್ಲ ಬೇರೆ ಬೇರೆ ಕಾರ್ಯಗಳಿಗಾಗಿ ಬಿಡಿ, ಅದ್ರ ಬಗ್ಗೆ ಮಾತನಾಡೋದು ಬೇಡ. ಅದರಿಂದಾಗಿ ಗುರುಗಳ ಮಾತು, ಗುರುಗಳ ಕಣ್ಣು ನನ್ನನ್ನು ಪ್ರೋತ್ಸಾಹಿಸ್ತಾ ಇದೆ, ನಾನು ಮಾತಾಡ್ತೇನೆ ಅಂತ. ಇಲ್ಲಿಯೂ ಅದೇ ರೀತಿ
ಮೊದಲು ಗುರುಗಳ ಎದುರು ಗುರುಗಳ ಗ್ರಂಥವನ್ನ ವ್ಯಾಖ್ಯಾನ ಮಾಡುವ ಒಂದು ಪುಣ್ಯ ವೈಶಂಪಾಯನರಿಗೆ ಬಂತು. ಎಂತಹ ಭಾಗ್ಯ ಅದು. ಅವ್ರು ಹೇಳ್ತಾರೆ, ಇದನ್ನು ಮಧ್ವಾಚಾರ್ಯರು ಕೋಟ್ ಮಾಡ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ನಮಸ್ತಸ್ಮೈ ಭಗವತೆ ವ್ಯಾತಾಯಾಮಿತ ತೇಜತೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಅಮಿತ ತೇಜಸೇ, ಎಣೆ ಇರದ ಕಾಂತಿ ಇರುವ ವೇದವ್ಯಾಸರಿಗೆ ನಮಸ್ಕಾರ. ಅವರ ಅನುಗ್ರಹದಿಂದ ಈ ನಾರಾಯಣ ಕಥೆಯನ್ನ ಹೇಳುತ್ತೇನೆ. ನಾರದೇನ ಪುರಾಯಾಮೇ ಗುರವೇ ವಿನಿವೇದಿತ ಋಷೀಣಾಂ ಪಾಂಡವಾನಾಂಚ ಶೃಣ್ವತೋ ಕೃಷ್ಣ ಭೀಮಯೋ. ನಾರದರು ಈ ಹಿಂದೆ ಅಂದರೆ ಶಾಂತಿ ಪರ್ವದ ಸಂದರ್ಭದಲ್ಲಿ ಶ್ವೇತದ್ವೀಪವಾಸಿಯಾದ ಭಗವಂತನಿಂದ ಪಡೆದ ವಿದ್ಯೆಯನ್ನ, ವಿಶೇಷತಃ ನಾಮ ನಿರ್ವಚನವನ್ನ ಭೀಷ್ಮಾಚಾರ್ಯರು, ಕೃಷ್ಣ, ಪಾಂಡವರು ಎಲ್ಲ ಕೇಳುವಾಗ ಹೇಳಿದರು. ನಿವೃತ್ತೋ ನಾರದೋ ರಾಜನ್ನ ತರತಾ ಮೇರುಮಾಗಮತ್ ಹೃದಯೇನ ಉದ್ವಹನ್ಹಾರಂ ಯದ್ದತ್ತಂ ಪರಮಾತ್ಮನ. ಶ್ವೇತದ್ವೀಪಕ್ಕೆ ಬಂದು ನಾರದರು ಮರಳಿ ಬಂದು ಹೃದಯದಲ್ಲಿ ಅದನ್ನೇ ಚಿಂತನೆ ಮಾಡ್ತಾ ಇದ್ರು. ಗಂಧಮಾದನ ಪರ್ವತವನ್ನು ದಾಟಿದ್ರು. ನಿಪಪಾತ ಸಖಾತ್ತೂರ್ಣಂ ವಿಶಾಲಾಂ ಬದರೀಮನು. ಅಲ್ಲಿಂದಲೂ ಕೂಡ ಬದರಿ ವಿಶಾಲಕ್ಕೆ ಬಂದರು. ವಿಶಾಲ ಅಂತ ಬದರಿಯ ಹೆಸರು. ವಿಶಾಲ ಅಂದ್ರೆ ಏನು ಗೊತ್ತಾ? ವಿದ್ಯಾಶಾಲ ಅಂತ. ವಿಷ್ಣು ಪರಮಾತ್ಮನೋಹೋ ಅಂತ. ವಿಹಿ ಅಂತಂದ್ರೆ ವಿಷ್ಣು ಅಂತ ಅರ್ಥ. ವಿಷ್ಣು ಶಾಲಾ ಅಂದ್ರೆ ವಿಷ್ಣುವಿನ ಮನೆ. ವಿಶಾಲ ಬದರಿ ಅಂದ್ರೆ ದೇವರ ಮನೆ ಅಂತ ಅರ್ಥ. ಆ ದೇವರ ಮನೆ ಎನಿಸಿದ ಬದರಿಗೆ ಬಂದ್ರು. ತಪಶ್ಚರಂತೌ ಸುಮಹತ್ ಆತ್ಮನಿಷ್ಠೌ ಮಹಾವ್ರತೌ. ಅಲ್ಲಿ ನರನಾರಾಯಣರನ್ನ ಕಂಡರು. ನರನಾರಾಯಣರು ತಪಸ್ಸು ಮಾಡ್ತಾ ಆತ್ಮನಿಷ್ಠರಾಗಿ ಮಹಾವ್ರತವನ್ನು ಧರಿಸಿ ಇದ್ರು. ಶ್ರೀವತ್ಸ ಲಕ್ಷಣೌ ಪೂಜ್ಯೌ ಜಟಾಮಂಡಲಧಾರಿಣೌ. ಜಟಾಮಂಡಲವನ್ನ ಧರಿಸಿಕೊಂಡಿದ್ದಾರೆ. ಜಾನುಪಾದ ಭುಜಾಂತೌತು ಪಾದಯೋಶ್ಚಕ್ರ ಲಕ್ಷಣವು. ದೇವರ ಸನ್ನಿಧಾನ ಅವನಲ್ಲಿ ನರನಲ್ಲಿಯೂ ಉತ್ಕಟವಾಗಿ ಅಭಿವ್ಯಕ್ತ ಆಗ್ತಾ ಇದೆ. ಅದರಿಂದಾಗಿ ಇಬ್ಬರಲ್ಲಿಯೂ ಶ್ರೀವತ್ಸ ಲಕ್ಷಣ ತೋರ್ತಾ ಇದೆ. ಇಬ್ಬರ ಕಾಲಿನಲ್ಲಿಯೂ ಚಕ್ರ ತೋರ್ತಾ ಇದೆ. ವ್ಯೂಢೋರಸ್ಕೌ ದೀರ್ಘಭುಜೌ ತಥಾ ಮುಷ್ಕ ಚತುಷ್ಟಿಣೌ. ಎತ್ತರವಾದ ಭುಜ, ಉದ್ದವಾದ ತೋಳು, ಷಷ್ಟಿದಂತಾವಷ್ಟದಂಷ್ಟ್ರೌ ಮೇಘೌಗ ಸದೃಶಸ್ತನೌ ಸ್ವಾಸ್ಯೌ ಪೃಥುಲಲಾಟೌ ಚ ಸುಹನೂತ ಸುನಾಸಿಕೌ. ಆಮೇಲೆ ಒಳ್ಳೆಯ ಮೋರೆ ಇದೆ, ಒಳ್ಳೆಯ ಮೂಗು ಇದೆ, ಅಗಲವಾದ ಹಣೆ ಇದೆ. ಚಂದ ಇಬ್ರು ಒಂದೇ ಥರ ಕಾಣ್ತಾ ಇದ್ದಾರೆ. ಒಂದು ಸಾಕ್ಷಾತ್ ರೂಪ ನಾರಾಯಣ. ನರ ಅಂದ್ರೆ ಶೇಷ. ಶೇಷನ ಒಳಗಡೆ ದೇವರ ವಿಶೇಷ ಸನ್ನಿಧಾನ ಇದೆ. ಆದ್ದರಿಂದ ಸಂಕರ್ಷಣನದ್ದು ಇಬ್ರು ಒಂದೇ ತರ ಕಾಣ್ತಾ ಇದ್ದಾರೆ. ಎಲ್ಲರೂ ಏನಂತಂದ್ರೆ ನರ ಅಂತಂದ್ರೆ ಶೇಷ ಅರ್ಜುನ ಅಂತ ಅಲ್ಲ. ನರ ಅಂದ್ರೆ ಶೇಷ. ಶೇಷನ ಆವೇಶ ಅರ್ಜುನನಲ್ಲಿಯೂ ಬಂತು. ಸ್ವಾಗತೇನ ತು ಭಾಷ್ಯೈವ ಪೃಷ್ಟಶ್ಚಾನಾಮಯಂ ತದಾ ಬಭೂವಾಂತರ್ಗತಮತಿ ನಿರೀಕ್ಷ ಪುರುಷೋತ್ತಮೌ. ನಾರದರು ಆ ನರನಾರಾಯಣರನ್ನ ಎದುರುಗೊಂಡು ಕೂಡಲೇ ನಾರದರ ಮನಸ್ಸು ಒಳಮುಖ ಆಗೋಯಿತು. ಬಭೂವ ಅಂತರ್ಗತ ಮತಿ. ಅವರ ಪ್ರಜ್ಞೆ ಅನ್ನೋದು ಒಳಮುಖವಾಯಿತು. ಸಮಾಗತೌ ಹಿ ತತ್ರೈತೌ ಸರ್ವಭೂತ ನಮಸ್ಕೃತೌ ಶ್ವೇತದ್ವೀಪೇ ಮಯಾ ದೃಷ್ಟೌ ತಾದೃಶೌ ರುಚಿ ಸತ್ತಮೌ. ಒಳಗಡೆ ಹೀಗೆ ಧ್ಯಾನ ಮಾಡಿದ. ಕಣ್ಣ ಮುಂದೆ ದೇವರನ್ನ ಚಿಂತಿಸಿದಾಗ ಶ್ವೇತದ್ವೀಪದಲ್ಲಿರುವ ದೇವರು ಒಳಗಣ್ಣಿಗೆ ತೋರಿದ.
ಕಣ್ತೆರೆದು ನೋಡಿದ್ರು ಅವನೇ. ಮತ್ತೆ ಕಣ್ಮುಚ್ಚಿದ. ಒಳಗಡೆ ನಾನು ಶ್ವೇತದ್ವೀಪದಲ್ಲಿ ಯಾರನ್ನು ಕಂಡೆ ಅಂದ್ರೆ ಇವನೇ ಅಲ್ಲಿ ಕಾಣ್ತಾ ಇದ್ದಾನೆ. ಅಂದ್ರೆ ಶ್ವೇತದ್ವೀಪದಲ್ಲಿ ಯಾವ ನಾರಾಯಣನನ್ನು ನಾನು ನೋಡಿದ್ದೇನೆ ಅದೇ ನಾರಾಯಣ ಇಲ್ಲಿಯೂ ಕೂಡ ಕಾಣ್ತಾ ಇದ್ದಾನೆ. ಪಶ್ಚಾನ್ನಾರದಮವ್ಯಗ್ರಂ ಋಷಿ ಶಮದಮೋಪೇತೌ ಕೃತ್ವಾ ಪೌರ್ವಾಹ್ನಿಕಂ ವಿಧಿಂ. ಈ ರೀತಿ ಚಿಂತನೆ ಮಾಡಿ ಕೃತ್ವಾ ಚಾಪಿ ಪ್ರದಕ್ಷಿಣಂ, ನಾರದರು ನರನಾರಾಯಣರಿಗೆ ಪ್ರದಕ್ಷಿಣೆ ಬಂದು ಆ ಮಣೆಯ ಮೇಲೆ, ಪಕ್ಕದಲ್ಲಿದ್ದ ಮಣೆಯ ಮೇಲೆ ಕುಳಿತರು. ಉಪೋಪವಿವಿಷೆ ತತ್ರ ಪೀಠೆ ಕುಶಮಯೇ ಶಿವೇ, ದರ್ಭೆ ಹಾಸಿದ್ರು, ಅಲ್ಲಿ ಕುಳಿತುಕೊಂಡ್ರು. ತತಸ್ಥೌ ತಪಸಾಂ ವಾಸೌ ಯಶಸಾಂ ತೇಜಸಾಮಪಿ ಋಷಿ ಶಮದಮೋಪೇತೌ ಕೃತ್ವಾ ಪೌರ್ವಾಹ್ನಿಕಾಂ ವಿಧಿಂ. ಆಮೇಲೆ ಅವರು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದ್ದಾರೆ. ನಾರದರು ಡಿಸ್ಟರ್ಬ್ ಮಾಡಲಿಲ್ಲ, ಬಂದು ಕೂತ್ಕೊಂಡಿದ್ದಾರೆ. ಆಮೇಲೆ ಅವರು ಕಣ್ಣು ಬಿಟ್ರು. ಪಶ್ಚಾನ್ನಾರದಮವ್ಯಗ್ರಂ, ಎದ್ರು. ನಾರದರನ್ನ ಪಾದ್ಯದಿಂದ ಅರ್ಘ್ಯದಿಂದ ಪೂಜಿಸಿ, ಅಂದರೆ ಮುಖ ತೊಳ್ಕೊಳ್ಳುವ ನೀರು ಕೊಟ್ಟು, ಕಾಲು ತೊಳೆಯುವ ನೀರು ಕೊಟ್ಟು, ಮೊದಲು ಕಾಲು ತೊಳಿತಾರೆ, ಆಮೇಲೆ ಮುಖ ತೊಳೆಯುವ ನೀರು ಕೊಟ್ಟು, ಆಚಮನಕ್ಕೆ ನೀರು ಕೊಟ್ಟು, ಎಲ್ಲರೂ ಕುಳಿತ ಮೇಲೆ ಆಜ್ಯಾಹುತಿ ಮಹಾಜ್ವಾಲೈಹಿ ಯಜ್ಞವಾಟ ಇವಾಗ್ನಿಭಿಹಿ. 3 ಅಗ್ನಿಗಳು ಯಜ್ಞವಾಟದಲ್ಲಿ ಕುಳಿತರೆ ಹೇಗೋ ಹಾಗೆ ಈ 3 ಅಗ್ನಿಗಳು, ನರ, ನಾರಾಯಣ, ನಾರದರು. ಆತಿಥ್ಯವನ್ನು ಸ್ವೀಕರಿಸಿ ಕುಳಿತ ನಾರದರನ್ನ ನಾರಾಯಣ ಕೇಳಿದನಂತೆ, ಅಪೀದಾನೀಂ ಭಗವತಾ ಪರಮಾತ್ಮಾ ತಮಾಹಿತಃ ಶ್ವೇತದ್ವೀಪೇ ತ್ವಯಾ ದೃಷ್ಟಃ ಆವಯೋ ಪ್ರಕೃತಿ ಪರಾ. ಏನಪ್ಪ, ಶ್ವೇತದ್ವೀಪದಲ್ಲಿ ನಮ್ಮನ್ನೇ ನೋಡಿ ಬಂದೆ ತಾನೆ ಅಂದಂತೆ ನಾರಾಯಣ. ನಾರದಃ ದೃಷ್ಟಸ್ತೇದ್ಯೈವ ಪುರುಷಃ ಶ್ರೀಮಾನ್ ವಿಶ್ವಧರೋ ವ್ಯಯಃ ಸರ್ವೇ ಹಿ ಲೋಕಾತ್ತಸ್ತ್ರಸ್ಥಾಃ ತಥಾ ದೇವಾಸುರರ್ಷಿಭಿಃ. ಹೌದು, ನಿಮ್ಮ ಅನುಗ್ರಹದಿಂದ ಅಲ್ಲಿಯೂ ನಿಮ್ಮನ್ನೇ ನೋಡಿದೆ. ಈಗ ಇಲ್ಲಿ ಬರ್ತಿದ್ದೇನೆ, ಇಲ್ಲಿಯೂ ನಿಮ್ಮನ್ನೇ ನೋಡ್ತಾ ಇದ್ದೇನೆ. ಸ್ಥಳ ಒಂದು ವ್ಯತ್ಯಾಸ ಬಿಟ್ರೆ ಉಳಿದದ್ದೆಲ್ಲ ನೀವೇ. ಯೈರ್ಲಕ್ಷಣೈರುಪೇತಸ್ಸಹ ಹರಿರವ್ಯಕ್ತರೂಪಧೃಕ್ ತೈರ್ಲಕ್ಷಣೈರುಪೇತೌ ಹಿ ವ್ಯಕ್ತರೂಪಧರೌ ಯುವಾಂ. ಅಲ್ಲಿ ಪರಮಾತ್ಮ ಯಾವ ಲಕ್ಷಣವನ್ನ ತೋರಿಸಿದ ಅದೇ ಲಕ್ಷಣವನ್ನ ಇಲ್ಲಿಯೂ ತೋರಿಸ್ತಾ ಇದ್ದಾನೆ. ಅದು ನನ್ನ ಭಾಗ್ಯ ಅಂತ ಹೇಳಿದ. ಯಾಕೆಂದ್ರೆ ದೇವರು ಎಲ್ಲರಿಗೂ ಒಂದೇ ಲಕ್ಷಣದಿಂದ ತೋರಿಸ್ಬೇಕಾಗಿಲ್ಲ, ತೋರ್ಬೇಕಾಗಿಯೂ ಇಲ್ಲ. ದೇವರನ್ನ ಅದರಿಂದಾಗಿ ಕೆಲವೊಮ್ಮೆ ಗುರುತು ಹಿಡಿಯೋದ್ರಲ್ಲಿಯೂ ತಪ್ಪುತ್ತೆ. ಮತ್ಸ್ಯ, ಕೂರ್ಮ, ವರಾಹ ಇವರಿಗೂ ಕೂಡ ನಾರಾಯಣನಿಗೆ ಏನು ಲಕ್ಷಣಗಳಿರುತ್ತೆ ಅದೇ ಲಕ್ಷಣ ಇರುತ್ತೆ. ನಮಗೆ ಕಣ್ಣಿಗೆ ಕಾಣಲ್ಲ ಅಷ್ಟೇ, ನಮಗೆ ಅದು ಊಹಿಸ್ಕೊಳ್ಳಿಕ್ಕಾಗಲ್ಲ. ಮತ್ಸ್ಯರೂಪಿಯಾದ ಪರಮಾತ್ಮನಿಗೆ ಶ್ರೀವತ್ಸ ಚಿಹ್ನೆ, ಆಮೇಲೆ ಕೌಸ್ತುಭಮಣಿ ಇದೆಲ್ಲ ಹೇಗಿರುತ್ತೆ ಅಂತ. ಅದೇ ಕೂರ್ಮರೂಪಿಯಾದ ಪರಮಾತ್ಮನಿಗೂ ಇರುತ್ತೆ. ಈ ತರಹದ ಅದ್ಭುತ ಕ್ರಿಯೆ ದೇವರದ್ದು. ಅದನ್ನ ನಾನು ಅಲ್ಲಿ ಏನು ನೋಡಿದ್ದೇನೆ, ದೇವರ ರೂಪವನ್ನ, ಲಕ್ಷಣವನ್ನ, ಅದೇ ನೀವು ಇಲ್ಲಿಯೂ ನಾನು ನೋಡ್ತಾ ಇದ್ದೇನೆ. ಇದು ಬಹಳ ಇಂಪಾರ್ಟೆಂಟ್. ಈ ಭಾಗ ಇದೆಯಲ್ಲ ಬಹಳ ಇಂಪಾರ್ಟೆಂಟ್. ದೇವರ ಲಕ್ಷಣಗಳು ಬದಲಾಗೋದಿಲ್ಲ, ಆದರೆ ಕಾಣುವ ಕಣ್ಣು ಎಲ್ಲರಿಗೂ ಇರಬೇಕು ಅಂತ ಇಲ್ಲ. ದೃಷ್ಟೌ ಮಯಾ ಯುವಾಂ ತತ್ರ ತಸ್ಯ ದೇವಸ್ಯ ಪಾರ್ಶ್ವತಃ ಯೈವ ಚಾಗತೋಸ್ಮ್ಯದ್ಯ ವಿಸೃಷ್ಟ ಪರಮಾತ್ಮನ. ಈಗ ತಾನೇ ಬಂದೆ, ಅದರಿಂದ ನೀವು ನನಗೆ ಹೇಳಿದಿರಿ ಅಲ್ಲಿದ್ದಾಗ, ಕ್ಷೇತ್ರಜ್ಞ ಅಂದ್ರೆ ನಾನು ಅಂತಂದ್ರಿ. ತತ್ರ ಯೇ ಪುರುಷಾಶ್ವೇತಾ ಪಂಚೇಂದ್ರಿಯ ವಿವರ್ಜಿತಾ, ಅಲ್ಲಿ ಮುಕ್ತರಾಗಿರೋರು ಕೆಲವರಿದ್ದಾರೆ, ನಿಮ್ಮನ್ನ ನಿರಂತರವಾಗಿ ಪೂಜಿಸ್ತಾರೆ. ಪ್ರಿಯ ಭಕ್ತೋ ಹಿ ಭಗವಾನ್ ಪರಮಾತ್ಮ ದ್ವಿಜ ಪ್ರಿಯ. ದೇವರು
ಭಕ್ತರನ್ನ ಕಂಡ್ರೆ ಬಹಳ ಪ್ರೀತಿ ಅವನಿಗೆ. ಯಾರಿಗೆ ಪ್ರಿಯ? ದ್ವಿಜಪ್ರಿಯ. ದ್ವಿಜ ಅಂದ್ರೆ ಬ್ರಾಹ್ಮಣರು ಅಂತ ಹೇಳಿ ನಮಗೆ ಈಗ ಇರುವ ಅರ್ಥ. ಯಾರ್ಯಾರು 2 ಬಾರಿ ಹುಟ್ಟುತ್ತಾರೋ ಅವರೆಲ್ಲ ದ್ವಿಜರೇ. 2 ಬಾರಿ ಹುಟ್ಟೋದು ಅಂದ್ರೆ ಏನು? 1 ಬಾರಿ ತಾಯಿಯ ಗರ್ಭದಿಂದ, ಇನ್ನೊಂದು ಬಾರಿ ವೇದ ಮಾತೆಯ ಗರ್ಭದ ಒಳಗಡೆ ಹೋಗೋದು. ಹೀಗೆ 2 ಬಾರಿ ಹುಟ್ಟೋದು. ಒಂದು ಹುಟ್ಟು ಅಂದ್ರೆ ಗರ್ಭದಿಂದ ಹೊರಗಡೆ ಬರೋದು, ಇನ್ನೊಂದು ಹುಟ್ಟು ಅಂದ್ರೆ ಗರ್ಭದ ಒಳಗಡೆ ಹೋಗೋದು. ವೇದಮಾತೆಯ ಗರ್ಭದ ಒಳಗಡೆ ಹೋಗೋದೇನಿದೆ ಅದು 2ನೆಯ ಹುಟ್ಟು. ಅಂಥವರಿಗೆ ದೇವರು ಬಹಳ ಪ್ರೀತಿಸ್ತಾನೆ. ತಪಸಾ ಯೋಜ್ಯ ಚಾತ್ಮಾನಂ ಶ್ವೇತದ್ವೀಪಾತ್ಪರಂ ಹಿಯತ್ ತೇಜ ಇತ್ಯಭಿವಿಖ್ಯಾತಂ ಸ್ವಯಂ ಭಾಸಾವಭಾಸಿತಂ. ತಪಸ್ಸಿನಿಂದ ನೀವು ಇಲ್ಲಿ ಏನು ತೋರಿಸ್ತಾ ಇರೋದು? ತಪಸ್ಸು ಮಾಡಬೇಕು ಬೇರೆಯವರು ಅಂತ ನಿಮಗೆ ಬೇಕಿಲ್ಲ. ತಪಸ್ಸು ಮಾಡೋದು ಅಂದ್ರೆ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸಲಿಕ್ಕೆ ನೀವು ಕುಳಿತಿದ್ದು. ಏಕಯ ಶುಭಯ ಬುದ್ಧ್ಯ ನೈಷ್ಠಿಕಂ ರಥಮಾಸ್ಥಿತ. ನಿರಂತರವಾಗಿ ಏಕಾಗ್ರವಾದ ಬುದ್ಧಿಯಿಂದ ನೀವು ತೋರಿಸ್ತಾ ಇದ್ದೀರ. ನಮಗೆ ಅದು ಶಿಕ್ಷಣ, ಯಾವ ರೀತಿ ತಪಸ್ಸು ಮಾಡಬೇಕು ಅಂತ. ನ ತತ್ರ ಸೂರ್ಯಸ್ತಪತಿ. ಶ್ವೇತದ್ವೀಪದಲ್ಲಿ ಸೂರ್ಯನಿಲ್ಲ, ಚಂದ್ರನಿಲ್ಲ, ಗಾಳಿ ಇಲ್ಲ. ಅದೇ ರೀತಿ ನಿಮ್ಮನ್ನ ತೋರಿಸಲಿಕ್ಕೆ ಸೂರ್ಯ ಸಮರ್ಥನಲ್ಲ. ಸೂರ್ಯನ ಬೆಳಕಲ್ಲಿ ಬದರಿಯಲ್ಲಿ ನರನಾರಾಯಣರನ್ನು ಹುಡುಕ್ಲಿಕ್ಕಾಗತ್ತಾ? ನಿಮಗೆ ಒಂದು ತಮಾಷೆ ಹೇಳಬೇಕು. ಒಂದು ಫೇಸ್ಬುಕ್ಕಿನಲ್ಲಿ ಒಬ್ಬರು ಏನಂತಾರೆ ಅದನ್ನು ಸ್ಟೇಟಸ್ ಹಾಕೊಂಡಿದ್ರು, ದಯವಿಟ್ಟು ಯಾರಾದರೂ ವೇದವ್ಯಾಸರನ್ನು ನನಗೆ ತೋರಿಸಿ, ಮಧ್ವಾಚಾರ್ಯರನ್ನು ತೋರಿಸಿ ಅಂತ. ಅವರು ಉತ್ಕಟತೆ ಇರೋದು ಹೌದು, ಉತ್ಕಟತೆ ಇರಬೇಕು ಅಂತ ನಾನು ಹೇಳೋದು. ಉತ್ಕಟತೆ ಇದ್ರೆ ಅದು ನಾವು ಒಳಗಡೆ ಅವ್ರನ್ನ ಕೇಳಬೇಕೇ ವಿನಃ ಫೇಸ್ಬುಕ್ಕಲ್ಲಿ ಹಾಕೋದೆ. ಹಾಗಲ್ಲ. ಅದು ಉತ್ಕಟತೆ ನೋಡಬೇಕು ಅನ್ನುವ ಉತ್ಕಟತೆ ಇರಬೇಕು. ಆದರೆ ಯಾವುದು ತೋರಿಸಲ್ಲ ಅನ್ನೋದು ಗೊತ್ತಿರಬೇಕು. ಸೂರ್ಯನ ಬೆಳಕಿನಲ್ಲಿ ಅವನನ್ನು ನೋಡ್ಲಿಕ್ಕಾಗಲ್ಲ, ಚಂದ್ರನ ಬೆಳದಿಂಗಳಲ್ಲಿ ನೋಡ್ಲಿಕ್ಕಾಗೋದಿಲ್ಲ. ಅವನನ್ನ ವಾಯುದೇವ ಬದುಕಿಸುವುದಿಲ್ಲ, ಯಾಕೆಂದ್ರೆ ವಾಯುದೇವನನ್ನೇ ಅವನು ಬದುಕಿಸಿದ್ದಾನೆ. ಅಂತಹ ದೇವರು ಅಲ್ಲಿ ಶ್ವೇತದ್ವೀಪದಲ್ಲಿ ಇದ್ದೆ, ಇಲ್ಲಿಯೂ ಇದ್ದೆ. ನಮ್ಮ ದಿಲೀಪರ ಪ್ರಶ್ನೆ, ನಾರದರಿಗೆ ಮೇರು ಪರ್ವತದಲ್ಲಿ ಶ್ವೇತದ್ವೀಪದ ವಿಧನ್ನಾಗಿದ್ದಲ್ವಾ? ಹೌದು, ಮೇರು ಪರ್ವತದ ತುದಿಗೆ ನಿಂತಾಗ ಶ್ವೇತದ್ವೀಪ ಕಂಡದ್ದು. ಅಲ್ಲಿ ಇವರು ಹೋಗಲಿಲ್ಲ, ಅದರಿಂದಾಗಿ ಮುಕ್ತ ಸ್ಥಾನಕ್ಕೆ ಹೋಗಲಿಲ್ಲ. ವೈಕುಂಠ ಅಂತ ಹೇಳಿದ್ರೆ 7 ದ್ವಾರಗಳಿದೆ, ಅದರಲ್ಲಿ 2 ದ್ವಾರವೋ 3 ದ್ವಾರವೋ ಏನೋ ಅಮುಕ್ತ ಸ್ಥಾನ. ಅದ್ರ ಒಳಗಡೆ ಹೋದ್ರೆ ಮುಕ್ತ ಸ್ಥಾನ. ಹಾಗೆ ಇರೋದು ವ್ಯವಸ್ಥೆ. ಅದು ಬರುತ್ತೆ ಮುಂದೆ ಆದ್ರೆ ಭಾಗವತದಲ್ಲಿ ಮತ್ತೆ ಬರುತ್ತದೆ. ನ ತತ್ರ ಸೂರ್ಯಸ್ತಪತಿ ನ ಸೋಮೋಭಿವಿರಾಜತೆ ನವಾತಿ ವಾಯುರ್ದೇವೇಚಃ ತಪಶ್ಚರತಿ ತತ್ರ ವೇದೀಂ ಅಷ್ಟತಲೋತ್ಸೇಧಾಂ ಭೂಮಾವಾಸ್ತೆ ಸ ವಿಶ್ವಭುಕ್ ಏಕಪಾದಸ್ಥಿತೋ ದೇವಃ ಊರ್ಧ್ವಬಾಹುರುದಂಗುಖಃ. ನೀವು ಇಲ್ಲಿ ಹೇಗಿದ್ದೀರಾ? ಈ ಭೂಮಿಯೇ ಯಜ್ಞಕುಂಡದ ತರಹ. ಈ ಯಜ್ಞಕುಂಡ, ಭೂಮಿ ಎಂಬ ಯಜ್ಞಕುಂಡದಲ್ಲಿ ಬೆಳಗುವ ಬೆಂಕಿಯಾಗಿ ನೀವಿದ್ದೀರಾ. ಒಂದೇ ಕಾಲಿನಲ್ಲಿ ನಿಂತುಕೊಂಡು 2 ಕೈಗಳನ್ನು ಮೇಲೆತ್ತಿಕೊಂಡು ಹೇಗೆ ತಪಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀರಾ. ಸಾಂಗಾನ್ ಆವರ್ತಯನ್ ವೇದಾನ್ ತಪಸ್ತೇಪೇತಿ ದಾರುಣಂ ಯದ್ಬ್ರಹ್ಮ ಋಷಯಶ್ಚೈವ ಸ್ವಯಂ ಪಶುಪತಿಶ್ಚಯತ್. ವೇದಗಳನ್ನು ಆವೃತ್ತಿ ಮಾಡ್ತಾ ಆ ವೇದದಲ್ಲಿ ಇರುವ ಗುಣಗಳನ್ನ ದೇವರಲ್ಲಿದೆ ಅಂತ ಚಿಂತನೆ ಮಾಡಿಸೋದು ಹೇಗೆ ಅಂತ ತೋರಿಸಿದ್ರಿ. ದೇವರಿಗೆ ಕಣ್ಣು ಮುಚ್ಚಿದ್ರೆ ದೇವರು ಅವನ ಗುಣವನ್ನೇ ಅನುಭವಿಸೋದು.
ನಾವು ದೇವರ ಗುಣವನ್ನು ಅನುಭವಿಸಬೇಕು. ದೇವರ ಕಣ್ಮುಚ್ಚಿದ್ರೆ ನಿಜವಾದ ನಾಸ್ತಿಕ ಅಂತ ಯಾರಾದರೂ ಒಬ್ಬ ಇದ್ರೆ ಅದು ದೇವರು ಮಾತ್ರ. ಯಾಕೆಂದ್ರೆ ದೇವರಿಲ್ಲ, ನಿಜವಾಗಿಯೂ ಇಲ್ಲ. ಹೀಗಾಗಿ ನಾಸ್ತಿ ಅಂತ ಯಾರಾದ್ರೊಬ್ಬ ಹೇಳಬಹುದು ಅಂತಂದ್ರೆ ಅದು ದೇವರು ಮಾತ್ರ. ಈ ಎಲ್ಲ ನಾಸ್ತಿಕರಿದ್ದಾರಲ್ಲ, ಎಲ್ಲ ಸುಖವಾಗಿದ್ದಾಗ ಮಾತ್ರ ಅವರ ಬಾಯಲ್ಲಿ ನಾಸ್ತಿಕತೆ ಬರೋದು. ಕಷ್ಟ ಬಂತೋ, ಚಾನ್ಸ್ ಇದ್ರೆ, ನಾವು ಉದ್ಧಾರ ಆಗೋದಿದ್ರೆ, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗೋದಿದ್ರೆ ಯಾಕೆ ಪ್ರಯತ್ನ ಪಡಬಾರದು ಅಂತ ಆಸ್ತಿಕರಾಗಿ ಹೋಗ್ತಾರೆ. ಎಲ್ಲ ನಾಸ್ತಿಕರದ್ದು ಅದೇ ಹಣೆ ಬರಹ. ಯಾಕೆಂದ್ರೆ ಇಲ್ಲ ಅಂತ ಯಾರಿಗೂ ಖಾತ್ರಿ ಇಲ್ಲ. ಇದೆ ಅಂತ ಹೇಳಿ ಇವ್ರಿಗೆ ತೋರಿಸ್ಲಿಕ್ಕೆ ಬರಲ್ಲ, ಅವ್ರಿಗೆ ಇಲ್ಲ ಅಂತ ಖಾತ್ರಿ ಇಲ್ಲ, ಇದ್ರೂ ಇರಬಹುದು. ಹಾಗಾದ್ರೆ ನಮಗೂ ಬೇಡ, ಈಗ ಬೇಡ ಅಂತ, ಈಗ ಬೇಡ, ನಮ್ಗೆ ಅಗತ್ಯ ಇಲ್ಲ. ಯಾರಿಗೋ ಬಾಗೋದು, ಯಾರಿಗೋ ಇದು ಮಾಡೋದು, ಕಷ್ಟಪಡೋದು, ಇಂದ್ರಿಯಗಳನ್ನ ನಿಗ್ರಹ ಮಾಡೋದು ಅದು ಬೇಕಿಲ್ಲ ಅಂತ ಅಷ್ಟೇ ವಿನಃ ಮತ್ತೇನೂ ಇಲ್ಲ. ಅದರಿಂದಾಗಿ ದೇವರು ಕಣ್ಣು ಮುಚ್ಚಿದರೆ ದೇವರನ್ನೇ ಚಿಂತಿಸಬೇಕು. ಅಂದರೆ ತನ್ನ ಭೋಗ ಅದನ್ನ ಹೇಳಿದ್ರು ಇಲ್ಲಿ. ವೇದಗಳನ್ನ ಚಿಂತನೆ ಮಾಡ್ತಾ ತಪಸ್ಸನ್ನ ಗೈದ ಬ್ರಹ್ಮದೇವರು, ಋಷಿಗಳು, ಸ್ವಯಂ ಪಶುಪತಿ ಸದಾಶಿವ, ದೈತ್ಯರು, ದಾನವರು, ರಾಕ್ಷಸರು, ನಾಗರು, ಗಾರುಡರು, ಗರುಡನ ಆಳ್ವಿಕೆಗೆ ಒಳಪಟ್ಟವರು, ಗಂಧರ್ವರು, ಸಿದ್ಧರು, ರಾಜರ್ಷಿಗಳು ಎಲ್ಲರೂ ಕೂಡ ಇಲ್ಲಿಗೆ ಬಂದು ಪೂಜಿಸಿ ಸಿದ್ಧರಾಗ್ತಾ ಇದ್ದಾರೆ. ನಾರಾಯಣ ನಿನ್ನನ್ನು ನೋಡ್ಲಿಕ್ಕಾಗಿ ಬದಲಿಗೆ ಬರ್ತಾ ಇದ್ದಾರೆ. ತಾಕ್ರಿಯಾ ಸಂಪ್ರಯುಕ್ತಾಸ್ಯು ಏಕಾಂತಗತಿ ಬುದ್ಧಿಭಿ ತಾಶ್ಚಿರ್ವ ಚರತಾ ದೇವ ಪ್ರತಿಗೃಹಾತಿ ವೈ ಸ್ವಯಂ. ಅವರು ಸಲ್ಲಿಸಿದ ಪೂಜೆಯನ್ನ ದೇವರು ಪ್ರೀತಿಯಿಂದ ತೆಗೆದುಕೊಳ್ತಾ ಇದ್ದಾನೆ. ಆ ದೇವರೇ ನೀನು. ಏವಮ್ಮೆ ಭಗವಾನ್ ದೇವ ಸ್ವಯಂ ಆಖ್ಯಾತವಾನ್ ಹರಿಹಿ. ಇದನ್ನ ನಾನು ನರನಾರಾಯಣರ ರೂಪದಲ್ಲಿ ಅಲ್ಲಿದ್ದೇನೆ, ನರನ ಒಳಗಡೆ ನಾರಾಯಣನಾಗಿ ಬದರಿಯಲ್ಲಿ ಇದ್ದೇನೆ, ಅಲ್ಲಿಗೆ ಹೋಗಿ ನನ್ನೊಮ್ಮೆ ನೋಡುವಂತ ನೀನೇ ಪ್ರಚೋದನೆ ಮಾಡಿದ್ದು ನಾನು ಬಂದೆ. ತನ್ಮೂಲಕ ಏನು ಹೇಳಿದಾಗಾಯಿತು? ದೇವರಲ್ಲಿ ಭೇದವಿಲ್ಲ. ಮೂಲ ರೂಪದಲ್ಲಿರುವ ನಾರಾಯಣನಿಗೂ ಈ ಬದರಿಯಲ್ಲಿ ನಿಂತು ತಪಸ್ಸನ್ನ ಶಿಕ್ಷಿಸುತ್ತಿರುವ, ತಪಸ್ಸನ್ನ ಹೇಗೆ ಮಾಡಿಕೊಡಬೇಕು ಅಂತ ಹೇಳುವ ನಾರಾಯಣನಿಗೂ ಭೇದವಿಲ್ಲ ಅಂತ ಹೇಳಿದ ಹಾಗಾಯ್ತು. ಈ ರೀತಿ ನೀವೇ ಹೇಳಿದ್ದಲ್ವಾ ಅಂತ ಅವ್ರ ಮುಂದೆ ಒಪ್ಪಿಸಿದರು ಅನ್ನುವಲ್ಲಿಗೆ 332ನೇ ಅಧ್ಯಾಯ. ನರನಾರಾಯಣವು ಧನ್ಯೋಸ್ಮಿ ಅನುಗೃಹೀತೋಸ್ಮಿ ಯತ್ತೇ ದೃಷ್ಟ ಸ್ವಯಂ ಪ್ರಭು ನಹಿತಂ ದೃಷ್ಟವಾನ್ ಕಶ್ಚಿತ್ ಪದ್ಮಯೋನಿರಪಿ ಸ್ವಯಂ. ಆಗ ಒಂದು ಸಣ್ಣ ನಾಟಕ ಆಯಿತು. ಇದ್ದಕ್ಕಿದ್ದ ಹಾಗೆ ಮಾತಿನ ವರಸೆಯೇ ಚೇಂಜ್ ಆಯಿತು ನರನಾರಾಯಣರದ್ದು. ಅವರು ಹೇಳ್ತಾರೆ, ನಾವು ಧನ್ಯ, ನಾವು ಅನುಗ್ರಹೀತರಾಗಿದ್ದೇವೆ. ನಾರದರೇ, ಶ್ವೇತದ್ವೀಪಕ್ಕೆ ಹೋಗಿ ನಾರಾಯಣನನ್ನು ನೋಡ್ಕೊಂಡು ಬಂದ್ರಿ ಅಲ್ವೇ? ಅದು ಬಿಟ್ರು. ಏನ್ ಟ್ವಿಸ್ಟು! ನೀವೇ ದೇವರು ಅಂತ ಹೇಳಿ ನರನಾರಾಯಣರನ್ನ ಕುರಿತು ನಾರದರು ಹೇಳ್ತಾ ಇದ್ರು. ಇಲ್ಲಿ ತನಕ ಕೂಡಲೇ ನರನಾರಾಯಣರು, ಓಹ್ ನೀನು ಎಂತಹ ಭಾಗ್ಯವಂತ, ದೇವರನ್ನು ನೋಡ್ಕೊಂಡು ಬಂದಿದಿ. ಇದನ್ನೇ ಮೋಹನ ಅಂತ ಹೇಳಿದರೆ ದೇವರು ಮೋಸ ಮಾಡ್ತಾನೆ ಅಂತ ಅರ್ಥ ಅಲ್ಲ. ನಮ್ಮ ಪ್ರಭಾಕರ್ ರಾಯರು ಒಂದು ಪ್ರಶ್ನೆ ಕೇಳಿದ್ರು ಒಬ್ರಿಗೆ. ಏನಂತ ನೋಡಿ, ಮಾಯಾವಾದಿಗಳು ತತ್ವಾವೇದಕ ಅತತ್ವಾವೇದಕ ಅಂತಾರೆ. ತತ್ವಾವೇದಕ ಅಂದ್ರೇನು? ಸರಿಯಾಗಿರೋದನ್ನ ಹೇಳಿದ್ದು. ಅತತ್ವಾವೇದಕ ಅಂದ್ರೇನು? ಸರಿಯಾದದ್ದನ್ನ ಹೇಳದ ವೇದ. ವೇದವನ್ನ 2 ವಿಭಾಗ ಮಾಡ್ತಾರೆ ಅಂತ ನೀವು ಮಾಯಾವಾದಿಗಳನ್ನ ಬೈತೀರ. ನೀವು ಪುರಾಣವನ್ನ 2 ವಿಭಾಗ ಮಾಡಲ್ವೇ? ಮೋಹಕ
ಮೋಹಕವಲ್ಲದೇ ಇರುವ ಭಾಗ ಅಂತ. ನೀವು ಹಾಗೆ ಆಯ್ತಲ್ಲ. ಅವ್ರು ಏನು ಉತ್ತರ ಕೊಟ್ಟರೋ ಗೊತ್ತಿಲ್ಲ. ತ್ರಿವಿಕ್ರಮ ಪಂಡಿತರು ಬಹಳ ಸೊಗಸಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಮೋಹಕ ಅಂದ್ರೆ ದೇವರು ಮೋಸ ಮಾಡಿದ್ದು ಅಂತ ಹೇಳಲ್ಲ. ತಪ್ಪು ತಿಳಿಯುವವರು ಅವರ ಸ್ವಭಾವಕ್ಕೆ ಅನುಗುಣವಾಗಿ ತಪ್ಪು ತಿಳ್ಕೊಳ್ಳಿಕ್ಕೆ ಅವಕಾಶ ಇರುವ ಭಾಗ ಅಂತ ಅರ್ಥ ಅಷ್ಟೇ. ನಾವು ಮೋಹನ ಅಂತ ಹೇಳೋದು ಪುರಾಣಗಳನ್ನು ಮಾತ್ರ, ವೇದವನ್ನಲ್ಲ. ಇವರು ವೇದದಲ್ಲೇ ವಿಭಾಗ ಮಾಡ್ತಾರೆ, ಇದು ಒಂದು. ಎರಡನೆಯದು, ಪುರಾಣದಲ್ಲಿಯೂ ಕೂಡ ದೇವರು ಮೋಹನಗೊಳಿಸೋದು ಅಂತಂದ್ರೆ ಮೋಸ ಮಾಡೋದು ಅಂತ ಅರ್ಥವೇ ಅಲ್ಲ. ಅದೇ ಮಾತು ಬೇರೆಯೊಬ್ಬರಿಗೆ ಹೇಗೆ ಅರ್ಥ ಆಗತ್ತೆ, ಒಳ್ಳೆಯದಾಗಿ ಹೇಗೆ ಅರ್ಥ ಆಗತ್ತೆ ಅಲ್ವಾ? ಅದರಿಂದ ನಾವು ಮೋಹನ ಅಂತ ಹೇಳೋದು ಗೊಂದಲ ಆಗುವಂತೆ ದೇವರ ವರ್ತನೆ ಇರುತ್ತೆ ಅಂತ. ನೋಡಿ, ಇಲ್ಲಿ ಅದು ನರನಾರಾಯಣರು ಇದ್ದಕ್ಕಿದ್ದಾಗೆ ಟ್ರ್ಯಾಕೇ ಚೇಂಜ್ ಆಗೋಗುತ್ತೆ. ದಯವಿಟ್ಟು ನೀವು ದೇವರನ್ನ ನೋಡ್ಕೊಂಡು ಬಂದಿದ್ದೀರಾ, ಹೇಳಬೇಕು ದೇವರ ಬಗ್ಗೆ. ಇಂತಹ ಭಾಗ್ಯವಂತರು. ನಾರದ ಏತದ್ಧಿತೇ ಸತ್ಯಂ ವಚನಂ ಸದುದಾಹೃತಂ. ಬ್ರಹ್ಮದೇವರಿಗೂ ಕೂಡ ನೋಡ್ಲಿಕ್ಕಾಗಲಿಲ್ಲ, ಅದನ್ನ ನೀವು ನೋಡ್ಬಿಟ್ಟಿದ್ದೀರಾ. ನಾಸ್ಯ ಭಕ್ತಾತ್ ಪ್ರಿಯತರೋ ಲೋಕೆ ಕಶ್ಚನ ವಿದ್ಯತೆ. ದೇವರಿಗೆ ಭಕ್ತರಿಗಿಂತ ಬೇರೆ ಪ್ರಿಯರಿಲ್ಲ. ಅದರಿಂದಾಗಿ ನಿನ್ನನ್ನ ಅನುಗ್ರಹಿಸಿ ನಿಮಗೆ ತೋರಿಕೊಂಡಿದ್ದಾನೆ. ತಪೋಭಿಸ್ತದವಾಪ್ತವ್ಯಂ ಸ್ಥಾನಂ ಹಿ ಪರಮಾತ್ಮನಃ ನ ತಸ್ಯ ಪ್ರಾಪ್ನುಯಾತ್ ಕಶ್ಚಿತ್ ಋತೆ ಹ್ಯಾವಾಂ ದ್ವಿಜೋತ್ತಮ. ತಪಸ್ಸಿನಿಂದಲೇ ಅದನ್ನ ಪಡೆಯಬೇಕು ಅಂತನ್ನೋದನ್ನ ನಾವು ಕೂಡ ಜಗತ್ತಿನ ಮುಂದೆ ತೋರಿಸ್ತಾ ಇದ್ದೇವೆ. ಸಾಹಿ ಸೂರ್ಯ ಸಹಸ್ರಸ್ಯ ಸಮಸ್ತಸ್ಯ ಭವೇದ್ಯುತಿ ಸ್ಥಾನಸ್ಯ ಸಾಭವತ್ತಸ್ಯ ಸ್ವಯಂ ತೇನ ವಿರಾಜತ. ನಾರಾಯಣ ಅಂತ ಹೇಳಿದ್ರೆ ಏನು? ಅವನು ಎದುರು ನಿಂತರೆ 1000 ಸೂರ್ಯರು ಒಟ್ಟಿಗೆ ಬೆಳಗಿದಂತೆ. ನೋಡಿ, ಇದೇ ಅನುಭವ ಇದು ಅರ್ಜುನನಿಗಾಯ್ತಾ? ಯದಿ ಭಾಸ್ ಸದೃಶೀ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಅಂತ. ದಿವಿ ಸೂರ್ಯ ಸಹಸ್ರಸ್ಯ ಭವೇ ಜಿಗಪದುತ್ಥಿತ ಅನ್ನುವುದರ ಹಾಗೆ ಆಯಿತು. ಅದರಿಂದ ಕ್ಷಮಾವತಾಂ ಶ್ರೇಷ್ಠ ಏನ ಭೂಮಿಸ್ಸ ಉಚ್ಯತೆ. ನಿನ್ನಿಂದ ಎಲ್ಲ ಗುಣಗಳೂ ಮೂಡಿರುವಂಥದ್ದು. ಭೂಮಿ ಬಹಳ ಸಹಿಸುತ್ತೆ. ಭೂಮಿಯಷ್ಟು ಸಹನೆ ಯಾರಿಗಿದೆ? ನಾವೇನೆಲ್ಲ ಮಾಡ್ತೀವಿ ಭೂಮಿಯ ಮೇಲೆ, ಎಲ್ಲವನ್ನ ಸಹಿಸತ್ತೆ. ಭೂಮಿಗೆ ಆ ಸಹನೆಯನ್ನ ಕೊಟ್ಟಿದ್ದು ಯಾರು? ನೀನು ಸಹನಾಮಯ. ದೇವರನ್ನ ಎಷ್ಟೆಷ್ಟು ತಪ್ಪು ತಿಳ್ಕೋತೇವೆ, ದೇವರನ್ನ ಹೇಗೆ ನಾವು ಅವಮಾನ ಮಾಡುತ್ತೇವೆ, ದೇವರನ್ನ ಕುರಿತು ಒಂದು ಚೂರು ಅವನೇನು ಉಪಕಾರವೇ ಮಾಡಿಲ್ಲ ಅನ್ನೋ ಹಾಗೆ ಮಾಡ್ತೇವೆ. ಅದೆಲ್ಲ ಮಾಡಿದ್ರು ದೇವರು ನಗುತ್ತಾ ನಮಗೆ ಏನು ಬೇಕೋ, ಏನು ಫಲ ಕೊಡಬೇಕೋ ಅದನ್ನ ಕೊಡ್ತಾನೆ. ನಾವೇನೋ ಅದನ್ನು ಕೊಡ್ತೇನೆ ವಿನಃ ಅವನು ವೈಯಕ್ತಿಕವಾದ ದ್ವೇಷಗಳು ರಾಗಗಳು ಏನು ಕೆಲಸ ಮಾಡಲ್ಲ. ಯಾಕೆಂದ್ರೆ ಅವನಿಗೇನು ಆಗೋದೇ ಇಲ್ಲ. ವೈಯಕ್ತಿಕವಾದ ರಾಗದ್ವೇಷವೇ ಇಲ್ಲ ಅವನಿಗೆ. ತಸ್ಮಾತ್, ಅದರಿಂದಾಗಿ ಭೂಮಿ ಕ್ಷಮೆಯನ್ನ ಕಲಿತದ್ದು ನಾರಾಯಣನಿಂದ. ದೇವರ ಒಂದು ಸಂಸರ್ಗದಿಂದ ಆಪೋ ಏನ ಸ್ಮ ಸಂಯುಕ್ತಾ ಶೀತತ್ವಂ ಪ್ರಾಪ್ನುವಂತಿ. ನೀರು ತಣ್ಣಗಿರೋದು ನಾರಾಯಣ ಇರೋದ್ರಿಂದ. ತಸ್ಮಾದೇವ ಸಮುದ್ಭೂತಂ ತೇಜೋ ರೂಪ ಗುಣಾತ್ಮಕಂ ಯೇನ ಸ್ಮ ಯುಜ್ಯತೆ ಸೂರ್ಯ ತೇನ ಲೋಕೆ ವಿರಾಜತೆ. ಅಗ್ನಿ ಅನ್ನೋದೇನಿದೆ ರೂಪವನ್ನು ತೋರಿಸುತ್ತೆ. ಒಂದು ಉಷ್ಣತೆ ಇದೆ, ಅದು ಪಡೆದದ್ದು ನಿನ್ನಿಂದ. ತಸ್ಮಾದುತ್ತಿಷ್ಠತೆ ಶಬ್ದಃ ತಸ್ಮಾತ್ ದೇವಾತ್ ಸಮುದ್ಭೂತಃ ಸ್ಪರ್ಶ ಪುರುಷ ಸತ್ತಮಾತ್. ಗಾಳಿ ನಮಗೆ ಸ್ಪರ್ಶವನ್ನು ಕೊಡಲಿಕ್ಕೆ ಸಹಕಾರ ಕೊಡುತ್ತೆ. ಆ ಸ್ಪರ್ಶವನ್ನು ಉಂಟು ಮಾಡೋದು ಯಾವುದು ಅಂತ ಹೇಳಿದ್ರೆ ಗಾಳಿ.
ಆ ಗಾಳಿ ಸ್ಪರ್ಶವನ್ನು ಉಂಟು ಮಾಡಬೇಕಾದ್ರೆ ದೇವರ ಅನುಗ್ರಹದಿಂದ. ಇನ್ನು ಆಕಾಶ ಎಲ್ಲ ಕಡೆ ಶಬ್ದವನ್ನ ಹರಡುವಂತೆ ಮಾಡುತ್ತೆ. ಆ ಆಕಾಶ ಗುಣಕ್ಕೆ ಆಶ್ರಯ ನಾರಾಯಣ. ಆಕಾಶಂ ಯುಜ್ಯತೆ ತೇನ ತತಸ್ತಿಷ್ಠತ್ಯ ಸಂವೃತಂ. ದೇವರ ಗುಣ ತೆರೆದ ಬಯಲಿನ ತರಹ. ಹಾಗೆ ಆಕಾಶವೂ ಕೂಡ ಅವನ ಆ ಗುಣವನ್ನ ಹೊಂದಿದೆ. ಮನಸ್ಸು ಇದನ್ನೆಲ್ಲವನ್ನ ಗ್ರಹಿಸತ್ತೆ. ಆ ಮನಸ್ಸಿನ ಅಭಿಮಾನಿ ಚಂದ್ರ. ಆ ಚಂದ್ರ ನಾರಾಯಣನ ಅನುಗ್ರಹವನ್ನು ಪಡೆದಿದ್ದಾನೆ. ಷಡ್ಭೂತೋತ್ಪಾದಕಂ ನಾಮ ತತ್ಸ್ಥಾನಂ ದೇವ ಸಂಜ್ಞಿತಂ ವಿದ್ಯಾ ಸಹಾಯೋ ಯತ್ರಾಸ್ತೆ ಭಗವಾನ್ ಹವ್ಯಕವ್ಯಭುಕ್. ಈ ರೀತಿ ಈ 6 ಇಂದ್ರಿಯಗಳಿಂದ ಕೂಡಿದ ಮನುಷ್ಯ ದೇವರನ್ನ ಆರಾಧನೆ ಮಾಡ್ತಾನೆ. ಆ ದೇವರು ಈ ಆರಾಧನೆಯನ್ನ ತಾನೇ ಸ್ವೀಕಾರ ಮಾಡ್ತಾನೆ. ಈ ಮನಸ್ಸು ವಿದ್ಯೆಯನ್ನು ಗ್ರಹಿಸುತ್ತೆ. ಆ ವಿದ್ಯೆಯನ್ನು ಜಗತ್ತಿಗೆ ನೀಡಿದ್ದು ನಾರಾಯಣನೇ. ಈ ವಿದ್ಯೆಯ ಮೂಲಕ ತೇಷಾಂಚ ಕ್ಷೇಮ ಮಧ್ವಾನಂ ಗಚ್ಚತಾಂ ದ್ವಿಜಸತ್ತಮ. ಸೇಫೆಸ್ಟ್ ರೂಟ್ ಜ್ಞಾನ ಅನ್ನೋದು. ಬೇರೆ ಯಾವುದೂ ಕೂಡ ಸೇಫ್ ಅಲ್ಲ. ಭಯ, ಅಯ್ಯೋ ಏನು ಅಂತ. ಜ್ಞಾನವೇ ಅಭಯ. ಜ್ಞಾನದ ದಾರಿ ಏನಿದೆ, ಕರ್ಮದ ದಾರಿಯಲ್ಲಿ ತಪ್ಪಾದ್ರೆ ಪೂರ್ತಿ ಅನುಷ್ಠಾನ ಮಾಡಲಿಕ್ಕಾಗಲ್ಲ. ಎಲ್ಲ ಸಮಸ್ಯೆಗಳಿದೆ. ಆದರೆ ತಪ್ಪಾಗದೇ ಇರೋದು, ತಪ್ಪಾದರೆ ಕೂಡಲೇ ಸರಿಯಾಗುವಂಥದ್ದು ಜ್ಞಾನದ ದಾರಿ. ಆ ಜ್ಞಾನಕ್ಕೆ ಶಾಸ್ತ್ರ ಆಶ್ರಯ ಆಗಿರಬೇಕು. ಆ ಶಾಸ್ತ್ರ ಅಂತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಈಗಂತೂ ಮಹಾಭಾರತ. ಮಹಾಭಾರತದಲ್ಲಂತೂ ಡೌಟ್ ಬರಲ್ವಾ? ನಾರಾಯಣನೇ ಪರಮ. ಇದನ್ನ ಓದ್ತಾ 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 ಚಿಂತನೆ ಮಾಡ್ತಾ ಇರ್ಬೋದು. ಇದು ಜ್ಞಾನದ ದಾರಿಯೇ. ಇದರ ಶ್ರವಣ ಮನನ ನಿಧಿಧ್ಯಾಸನ ಜ್ಞಾನದ ದಾರಿಯೇ. ಇದೊಂದು ಸೇಫ್. ತೇಷಾಂಚ ಕ್ಷೇಮ ಮಧ್ವಾನಂ ಗಚ್ಚತಾಂ ದ್ವಿಜಸತ್ತಮಾಂ. ಈ ನಾರಾಯಣ ಸೂರ್ಯನ ಒಳಗಡೆ ಅಡಗಿದ್ದಾನೆ. ಸರ್ವಲೋಕ ತಮೋಹಂತ ಆದಿತ್ಯೋ ದ್ವಾರ ಮುಚ್ಯತೆ. ಆದಿತ್ಯನೇ ದ್ವಾರ. ಅವನನ್ನು ತೆಗೆದು ಬಿಡು ಅಂತ ತಾನೇ ಪ್ರಾರ್ಥನೆ ಮಾಡೋದು. ಆದಿತ್ಯ ದಗ್ಧಗಾತ್ರಾಶ್ಚ ಅದೃಶ್ಯಾ ಕೇನಚಿತ್ ಕ್ವಚಿತ್ ಪರಮಾಣ್ವಾತ್ಮಭೂತಾಸ್ತೆ ತಂ ದೇವಂ ಪ್ರವಿಶಂತ್ಯುತಾಂ. ನಾವು ಜ್ಞಾನವನ್ನು ಹೊಂದಿದ ಮೇಲೆ ಸೂರ್ಯನಿಂದ ದೇಹ ಸುಟ್ಟು ಹೋಗಿ ಎಲ್ಲ ಕಶ್ಮಲಗಳನ್ನು ಕಳೆದುಕೊಂಡು ಸೀದಾ ಪರಮಾಣು ದೇಹವನ್ನು ಹೊಂದಿ ದೇವರನ್ನ ಸೇರ್ತೇವೆ. ಪ್ರದ್ಯುಮ್ನಾಶ್ಚಾಪಿ ನಿರ್ಮುಕ್ತಾ. ಪ್ರದ್ಯುಮ್ನನನ್ನು ಪ್ರವೇಶ ಮಾಡ್ತಾರೆ. ಅನಿರುದ್ಧನ ಶರೀರದಲ್ಲಿ ಇರುವವರು ಪ್ರದ್ಯುಮ್ನನನ್ನ ಪ್ರವೇಶ ಮಾಡ್ತಾರೆ. ಪ್ರದ್ಯುಮ್ನನಿಂದ ಸಂಕರ್ಷಣನಿಂದ ವಾಸುದೇವನನ್ನ. ಅದೇ ಮೋಕ್ಷ ಅಂತ ಕರೀತಾರೆ. ವಾಸುದೇವನ ನೇರ ಅವತಾರ ರಾಮ. ಅದನ್ನು ತೋರಿಸಲಿಕ್ಕಾಗಿಯೇ ಬನ್ನಿ ಯಾರಿಗೆ ಬೇಕಾದರೂ ಮೋಕ್ಷ ಕೊಡ್ತೇನೆ ಎಂದ. ವಾಸುದೇವ ರೂಪ ಮೋಕ್ಷಪ್ರದ ರೂಪ. ಬರಬೇಕಾದ್ರೆ ವಾಸುದೇವ, ಸಂಕರ್ಷಣ ಜೀವರು, ಪ್ರದ್ಯುಮ್ನ, ಅನಿರುದ್ಧ ಹೀಗೆ ಬರ್ತಾರೆ. ಮೋಕ್ಷ ಯೋಗ್ಯರು ಹೋಗಬೇಕಾದ್ರೆ ಅನಿರುದ್ಧನಿಂದ ಪ್ರದ್ಯುಮ್ನನನ್ನ ಸೇರಿ, ಪ್ರದ್ಯುಮ್ನನ ಜೊತೆಗೂಡಿ ಸಂಕರ್ಷಣನನ್ನ ಸೇರಿ, ಸಂಕರ್ಷಣನ ಜೊತೆಗೆ ಕೂಡಿ, ಅಂದ್ರೆ ದೇವರ ರೂಪವೇ ಅವೆಲ್ಲ, ಅದರಿಂದ ವಾಸುದೇವನ ಕಡೆಗೆ ಹೋಗ್ತಾರೆ. ಹೀಗೆ ಪ್ರವಿಶಂತಿ ದ್ವಿಜಶ್ರೇಷ್ಠಾ ಕ್ಷೇತ್ರಜ್ಞಂ ನಿರ್ಗುಣಾತ್ಮಕಂ. ಹೀಗಾಗಿ ಕ್ಷೇತ್ರಜ್ಞ ಅಂತಂದ್ರೆ ವಾಸುದೇವನೇ. ಸಮಾಹಿತ ಮನಸ್ಕಾಶ್ಚ ನಿಯತಾ ಸಂಯತೇಂದ್ರಿಯಾ ಏಕಾಂತ ಭಾವೋಪಗತಾ ವಾಸುದೇವಂ ವಿಶಂತಿತೆ. ಅದರಿಂದ ನಾವು ದೇವರನ್ನ ಚಿಂತನೆ ಮಾಡೋದೇನಿದೆ, ಮುಂದೆ ಎಂದಾದರೊಂದು ದಿನ ನಾವು ವಾಸುದೇವನಲ್ಲಿ ಪ್ರವೇಶ ಮಾಡ್ತೇವೆ. ನಾವಿಬ್ಬರು
ಧರ್ಮನ ಮನೆಯಲ್ಲಿ ಹುಟ್ಟಿದೆವು ನರನಾರಾಯಣರು ಹೇಳ್ಕೊಳ್ಳೋದು. ನಾವು ನಿನಗೆ ಸಲ್ಲಿಸುವ ಪೂಜೆಯನ್ನ ನೀನು ಸ್ವೀಕರಿಸು. ಸಮಾಗತೋ ಭಗವತ ಸಂಜಲ್ಪಂ ಕೃತವಾನ್ ತಥಾ ಸರ್ವಂ ಹಿತೇಸು ವಿದಿತಂ ತ್ರೈಲೋಕ್ಯೇ ಸಚರಾಚರೇ. ನೀನು ದೇವರನ್ನ ನೋಡಿ ಬಂದಿರುವೆ, ನೀನು ಎಲ್ಲವನ್ನ ತಿಳಿದಂತೆ ಆಗತ್ತೆ, ನೀನು ಸರ್ವಜ್ಞನಾಗ್ತೀಯ, ನಿನಗೆ ಒಳ್ಳೆಯದಾಗಲಿ ಅಂತಂದ್ರು. ಹೀಗೆ ನಾರದರು ಕೇಳಿ ನಮಸ್ಕಾರ ಮಾಡಿ ಜಜಾಪ ವಿಧಿವನ್ ಮಂತ್ರಾನ್ ನಾರಾಯಣ ಪರಾನ್ ಬಹೂನ್ ವಿಧಿವತ್ತಾಗಿ ಮಂತ್ರವನ್ನು ಜಪಿಸಿದರು. ನಾರದರು ನರನಾರಾಯಣಾಶ್ರಮದಲ್ಲಿ ಎಷ್ಟು ಕಾಲ ವಾಸ ಮಾಡಿದ್ರು ಅಂತ ಕೇಳಿದ್ದಲ್ವಾ? ಸಾವಿರಾರು ವರ್ಷ ವಾಸ ಮಾಡಿದ್ರು. ದಿವ್ಯಂ ವರ್ಚ ಸಹಸ್ರಂ ಹಿ ನರನಾರಾಯಣಾಶ್ರಮೇ. ಹೀಗೆ ಅವರನ್ನು ಪೂಜಿಸಿ ನಾರದರು ಧನ್ಯರಾದರು. ವೈಶಂಪಾಯನೋವಾಚ ಕಸ್ಯಚಿತ್ತಥ ಕಾಲಸ್ಯ ನಾರದ ಪರಮೇಷ್ಠಿಜಃ ದೈವಂ ಕೃತ್ವಾ ಯಥಾನ್ಯಾಯಂ ಪಿತ್ರ್ಯಂ ಚಕ್ರೇ ತತಃ ಪರಂ. ಕೆಲವು ಕಾಲ ಕಳೆದ ಮೇಲೆ ನಾರದರು ದೇವರ ಪೂಜೆಯನ್ನ ಮಾಡಿ ಇನ್ನು ಪಿತೃದೇವತೆಗಳ ಪೂಜೆಯನ್ನ ಮಾಡಬೇಕು ಅಂತ ಅನ್ನಿಸಿತಂತೆ. ಆಗ ಪಿತೃದೇವತೆಗಳ ಶ್ರಾದ್ದವನ್ನ ಅವರು ಮಾಡಿದ್ರು. ಅವರಿಗೆ ಯಾರು ಪಿತೃದೇವತೆಗಳು? ಯಾರು ಇಲ್ವೇ ಇಲ್ಲ, ಯಾಕೆಂದ್ರೆ ಎಲ್ಲರಿಂದ ಮೇಲ್ಗಡೆ ಇದ್ದಾರೆ ಅವರು ನಾರದರು. ಆಮೇಲೆ ಅವರು ಪಿತೃ ಅಂತ ಹೇಳಿ ಮಾಡಿದ್ರೆ ಬ್ರಹ್ಮದೇವರು ಮುಖ್ಯಪ್ಪ ನಾರಾಯಣ. ಅದರಿಂದ ನಾರಾಯಣ ಪ್ರಶ್ನೆ ಕೇಳಿದ. ಅಲ್ಲಿ ಬದ್ರೀನಾರಾಯಣ ಪ್ರಶ್ನೆ ಕೇಳಿದ್ದು ಬಹಳ ರೋಚಕವಾದ ಸ್ವಾರಸ್ಯವಾದ ಕಥೆ. ಕೈಜ್ಜತೆ ದ್ವಿಜವರ ದೈವೇ ಪಿತ್ರೇ ಚ ಕಲ್ಪಿತೆ ತ್ವಯಾ ಮತಿಮತಾಂ ಶ್ರೇಷ್ಠ ತನ್ಮೇ ಚಂಸ ಯಥಾ ತಥಂ. ಎಲೈ ಬ್ರಾಹ್ಮಣನೇ, ನಾರದನೇ, ನೀನು ದೈವಿಕ ಕಾರ್ಯವನ್ನ ಮಾಡಿದೆ, ಪೂಜೆ ಹೋಮ ಮೊದಲಾದವುಗಳನ್ನ, ಶ್ರಾದ್ದವನ್ನ ಮಾಡಿದೆ. ಯಾರನ್ನು ಪೂಜಿಸಿದೆ? ಶ್ರಾದ್ದದಿಂದ ಪ್ರತಿಪಾದ್ಯನಾದವನು ಯಾರು? ಯಜ್ಞದಿಂದ ಪ್ರತಿಪಾದ್ಯನಾದವನು ಯಾರು? ನೀನು ಏನು ಅನುಸಂಧಾನ ಇಟ್ಟುಕೊಂಡಿದ್ದೆ ಅದನ್ನು ನನಗೆ ಹೇಳು. ಕ್ರಿಯತೆ ಕ್ರಿಯತೆ ಕರ್ಮ ಫಲಂ ಚಾಸ್ಯ ಕಿಮಿಷ್ಯತೆ. ಈ ಫಲಕ್ಕೆ ಏನು, ಈ ಕರ್ಮಕ್ಕೆ ಏನು ಫಲ? ಆಗ ನಾರದರು ನಕ್ಕದರಂತೆ. ತ್ವಯೈವ ಕಥಿತಂ ಪೂರ್ವಂ ದೈವಂ ಕರ್ತವ್ಯಮಿತ್ಯಪಿ. ಸ್ವಾಮಿ, ನೀನೇ ಹೇಳಿದ್ದು ದೈವತಾ ಕಾರ್ಯವನ್ನು ನೀನು ಮಾಡಬೇಕು ಅಂತ ಮಾಡಿದ್ದೇನೆ. ದೈವತಶ್ಚ ಪರೋಜ್ಞೇಯ ಪರಮಾತ್ಮಾತನಾತನಃ. ದೇವತೆ ಅಂದ್ರೆ ಒಬ್ಬನೇ ನಾರಾಯಣ. ತತಸ್ತದ್ಭಾವಿತೋ ನಿತ್ಯಂ ಯಜೇ ವೈಕುಂಠಮವ್ಯಯಂ ತಸ್ಮಾಚ್ಚ ಪ್ರಸೃತ ಪೂರ್ವಂ ಬ್ರಹ್ಮಾಲೋಕ ಪಿತಾಮಹ. ಆ ದೈವದಿಂದಲೇ ಪ್ರೇರಿತನಾಗಿ ನಾನು ಆ ನಾರಾಯಣನನ್ನೇ ಪೂಜಿಸ್ತಾ ಇದ್ದೇನೆ. ಅವನಿಂದಲೇ ಲೋಕ ಪಿತಾಮಹನಾದ ಬ್ರಹ್ಮ ಬಂದದ್ದು. ಮಮೈವ ಪಿತರಂ ಪ್ರೀತಃ ಪರಮೇಷ್ಠಿತ್ವಜೀ ಜನತ್. ನನ್ನ ತಂದೆ ಬ್ರಹ್ಮ, ಅವನನ್ನು ಹುಟ್ಟಿಸಿದವನೇ ನೀನು. ಅಹಂ ಸಂಕಲ್ಪಜಸ್ತಸ್ಯ ಪುತ್ರ ಪ್ರಥಮ ಕಲ್ಪಿತಃ. ಅದರಿಂದ ನಾನು ಅವನ ಸಂಕಲ್ಪದಿಂದ ಹುಟ್ಟಿದ್ದು. ಬ್ರಹ್ಮದೇವರ ಮಾನಸ ಪುತ್ರರು ಅಂದ್ರೇನು? ಇಂಥವ್ರು ಹುಟ್ಟಬೇಕು, ಟಕ್ಕ ಹುಟ್ಟಿ ಆಯಿತು. ಅವರಿಗೆ ಯಾವುದು ಬೇಡ. ಯಜಾಮ್ಯಹಮತಃ ಸಾಧೋ ನಾರಾಯಣ ವಿಧೌ ಕೃತೆ. ಅದರಿಂದ ನಾನು ಪಿತೃ ಕಾರ್ಯದಲ್ಲೇ ಆಗಲಿ ದೈವ ಕಾರ್ಯದಲ್ಲೇ ಆಗಲಿ ಪೂಜಿಸೋದೇ ಇಬ್ಬರನ್ನ. ಒಂದು ನಮ್ಮಪ್ಪ ಬ್ರಹ್ಮದೇವರು, ಇನ್ನೊಂದು ಅವರಪ್ಪ ನಾರಾಯಣ, ಅದೇ ನೀನು. ಇಬ್ಬರನ್ನೇ ಪೂಜಿಸೋದು. ಇತ್ಯೇತೆ ಪಿತೃಯಜ್ಞೇಚು ಏವಂ ತ ಭಗವಾನ್ ಪಿತಾ ಮಾತಾ ಪಿತಾಮಹ ಇತ್ಯೇತೆ ಪಿತೃಯಜ್ಞೇಚು ಯಾಜ್ಯೋ ನಿತ್ಯಂ ಜಗತ್ಪತಿ. ಅದರಿಂದಾಗಿ ತಂದೆ ತಾಯಿ ತಾತ ಎಲ್ಲ ದೇವರೇ ನನಗೆ. ಹೀಗಾಗಿ ನಾನು ಹಾಗೆ ಪೂಜಿಸ್ತಾ ಇದ್ದೇನೆ. ಶ್ರುತಿಶ್ಚ ಪರಮಾದೇವ ಪುತ್ರಾನ್ನಿ ಪಿತರೋ ಯಜನ್ ವೇದಶ್ರುತಿ ಪ್ರಣಷ್ಟಾ ಚ ಪುನರಧ್ಯಾಪಿತಾತುರೈ.
ಇನ್ನು ಪಿತೃದೇವತೆಗಳನ್ನು ಪೂಜಿಸಬೇಕು. ಯಾಕೆಂದ್ರೆ ಪಿತೃದೇವತೆಗಳೇ ಅರಿವು ನೀಡಿದವರು ಬಹಳ ಹಿಂದೆ. ವೇದ ಶ್ರುತಿ ಬಹಳ ಹಿಂದೆ ಕಣ್ಮರೆಯಾಗಿ ಹೋಯಿತು. ದೇವತೆಗಳು ಪಿತೃದೇವತೆಗಳನ್ನ ತಂದೆಯಂತೆ ಅಂತ ಭಾವಿಸಿದ್ರು. ಆ ಋಷಿಗಳು ಪಿತೃದೇವತೆಗಳು ದೇವತೆಗಳಿಂದಲೇ ಮತ್ತೆ ವೇದವನ್ನ ಪಡೆದರು. ಹೀಗೆ